ನಿರ್ಮಲಾನಂದನಾಥ ಸ್ವಾಮೀಜಿಗಳು ಚಿಕ್ಕಬಳ್ಳಾಪುರ ಶಾಖಾ ಮಠದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಅಚ್ಚುಮೆಚ್ಚಿನ ಶಿಷ್ಯರಾಗಿದ್ದರು. ಇದೀಗ ಅವರು ಅತಿ ದೊಡ್ಡ ಮಠದ ಪೀಠಾಧಿಕಾರಿಯಾಗಿದ್ದಾರೆ. ವಿದ್ಯಾಸಂಸ್ಥೆಗಳಲ್ಲಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಕ ಶಕ್ತಿಯಾಗಿ ಮುನ್ನಡೆಸುವ ಗುರುತರ ಜವಾಬ್ದಾರಿ ಅವರ ಮೇಲಿದೆ. ನೂತನ ಶ್ರೀಗಳ ಹಾದಿ ಮಠವನ್ನ ಹೇಗೆ ಮುನ್ನಡೆಸುತ್ತಾರೆ? ಕಾಲಭೈರವನ ಆರಾಧಕ, ಹಲವು ಶಿಕ್ಷಣ ಸಂಸ್ಥೆಗಳ ಜನಕ, ಆದಿಚುಂಚನಗಿರಿಯನ್ನ ದೇಶದಾದ್ಯಂತ ಪ್ರಖ್ಯಾತಿಗೊಳಿಸಿದ ಬಾಲಗಂಗಾಧರನಾಥ ಶ್ರೀಗಳು ಇನ್ನು ನೆನಪು ಮಾತ್ರ. ಹಿರಿಯ ಶ್ರೀಗಳ ಅಗಲಿಕೆಯಿಂದ ಅನಾಥವಾಗಿರುವ ಮಠಕ್ಕೆ ಶ್ರೀಗಳ ಪರಮಶಿಷ್ಯರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಸಾರಥ್ಯ ವಹಿಸಿದ್ದಾರೆ. 42 ವರ್ಷಗಳ ಬಳಿಕ ಯೋಗಿಗಳಾದ ಇವರು ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಮಠದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಮೂಲಕ ಬಾಲಗಂಗಾಧರನಾಥ ಶ್ರೀಗಳ ಗಮನ ಸೆಳೆದಿದ್ದರು. ಈ ಹಿಂದೆ ಬಾಲಗಂಗಾಧರನಾಥ ಶ್ರೀಗಳು ಆದಿಚುಂಚನಗಿರಿ ಸಂಸ್ಥಾನ ಸೇರಿದ ಮೇಲೆ ಮಠವನ್ನ ರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿಗೊಳಿಸಿದ್ದರು. ಮಠದಿಂದ ಹಲವು ಧಾರ್ಮಿಕ ಸಂಸ್ಥೆಗಳು, ಶಿಕ್ಷಣ, ವೈದ್ಯಕೀಯ, ತಾಂತ್ರಿಕ ಸಂಸ್ಥೆಗಳನ್ನು ಸ್ಥಾಪಿಸಿದರು. ಬಡ ಮಕ್ಕಳ ಶೈಕ್ಷಣಿಕ ಏಳಿಗೆಗಾಗಿ ಶ್ರಮಿಸಿದರು. ಅನೇಕ ವಿದ್ಯಾರ್ಥಿ ವಸತಿ ನಿಲಯಗಳನ್ನು ಸ್ಥಾಪಿಸಿ ಮಕ್ಕಳ ಬೆಳವಣಿಗೆಗೆ ಸಹಕಾರಿಯಾದರು. ಆದಿಚುಂಚನಗಿರಿ ಮಠದ ವತಿಯಿಂದ ಅನೇಕ ಸಂಸ್ಥೆಗಳನ್ನು ಸ್ಥಾಪಿಸಲಾಗಿದೆ. ನೂತನ ಶ್ರೀಗಳೂ ಸಹ ಎಲ್ಲರ ಏಳಿಗೆಗೆ ಶ್ರಮಿಸಬೇಕಾಗಿದೆ. ಆದಿಚುಂಚನಗಿರಿ ಒಂದು ಪುಣ್ಯ ಕ್ಷೇತ್ರ. ಇದನ್ನು ಮಹಾಸಂಸ್ಥಾನ ಮಠ ಅಂತ ಕರೆಯುತ್ತಾರೆ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿದೆ. ಇದೀಗ ಮಠದ ಸಂಪೂರ್ಣ ಜವಾಬ್ದಾರಿಯನ್ನ ನಿರ್ಮಲಾನಂದನಾಥ ಶ್ರೀಗಳು ವಹಿಸಿಕೊಂಡಿದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರವನ್ನ ಶೈಕ್ಷಣಿಕ ಕೇಂದ್ರವನ್ನಾಗಿಸಿರುವ ನಿರ್ಮಲಾನಂದನಾಥ ಶ್ರೀಗಳು ಆದಿಚುಂಚನಗಿರಿ ಸಂಸ್ಥಾನವನ್ನ ಕೈ ಹಿಡಿದು ನಡೆಸುವ ಪ್ರೇರಕ ಶಕ್ತಿಯಾಗಿ ಹೊರಹೊಮ್ಮಬೇಕಾಗಿದೆ. ತಮ್ಮ ವ್ಯಕ್ತಿತ್ವ ಮತ್ತು ಕಾರ್ಯವೈಖರಿಯಿಂದ ಚುಂಚನಗಿರಿ ಪೀಠದ ಶ್ರೀಗಳಾಗಿದ್ದ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಅವರ ಪ್ರೀತಿ ಮತ್ತು ನಂಬುಗೆಯನ್ನ ನಿರ್ಮಲಾನಂದನಾಥರು ಗಳಿಸಿದ್ದರು. ಕಾಲಭೈರವನ ಕರೆ ಬಂದಾಗ ಹೊರಡುವ ಸಮಯ ಹಿರಿಯ ಶ್ರೀಗಳದ್ದಾಗಿತ್ತು. ಇದೀಗ ಅವರು ಮಾಡಿದ ಕರ್ಮಯೋಗವನ್ನ ಮುಂದುವರಿಸುವ ಜವಾಬ್ದಾರಿ ಕಿರಿಯ ಶ್ರೀಗಳ ಮೇಲಿದೆ. ಪದ್ಧತಿ ಪ್ರಕಾರದಂತೆ ಬಾಲಗಂಗಾಧರನಾಥ ಸ್ವಾಮೀಜಿಗಳು ತಮ್ಮ ಉಯಿಲಿನಲ್ಲಿ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿ ಹೋಗಿದ್ದಾರೆ. ಸರಿಯಾದ ಗುರುವಿನ ಮಾರ್ಗದರ್ಶನದಲ್ಲಿ ತಯಾರಾದದ್ದೇ ಆದರೆ ಅದು ಅಷ್ಟೊಂದು ದೊಡ್ಡ ಕಷ್ಟ ಅಂತ ಅನಿಸೋದಿಲ್ಲ. ಮಠ ಮಂದಿರಗಳಿರ್ತಕ್ಕಂತಹದ್ದು ಧರ್ಮವನ್ನು ನೆಲೆಸಲಿಕ್ಕೆ, ಇರ್ತಕ್ಕಂಥ ಧರ್ಮವನ್ನು ಉಳಿಸಿ ಬೆಳೆಸಲಿಕ್ಕೋಸ್ಕರ. ನಿಜದ ನೆಲೆಯಲ್ಲಿ ಯಾರು ಮಠ ಮಂದಿರಗಳನ್ನು ಕಟ್ಟಿದಾರೋ, ಆ ಮಠ ಮಂದಿರದ ನಿಜವಾದ ತತ್ವಗಳನ್ನು ಬದುಕಿನಲ್ಲಿ ಯಾರು ಅಳವಡಿಸ್ಕೊಂಡಿದ್ದಾರೋ ಅವ್ರಿಗೆ ಅದೇನು ಕಷ್ಟ ಅಂತ ಅನಿಸೋದಿಲ್ಲ. ಆದರೆ ಒಂದು ಸತ್ಯ, ಎಲ್ಲರ ಸಹಕಾರ ಪಡೆದುಕೊಳ್ಳಬೇಕು. ನೂತನ ಶ್ರೀಗಳ ಮೇಲೆ ಸಾಕಷ್ಟು ನಿರೀಕ್ಷೆ. ಮಿತಭಾಷಿಯಾಗಿರುವ ನೂತನ ಶ್ರೀಗಳು ಎಲ್ಲ ಹಿರಿಯ ಮತ್ತು ಕಿರಿಯರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗಿದೆ. ಈ ಹಿಂದೆ ಚಿಕ್ಕಬಳ್ಳಾಪುರ ಶಾಖಾ ಮಠದಲ್ಲಿ ಉತ್ತಮ ಆಡಳಿತಾಧಿಕಾರಿ ಎಂದು ಹೆಸರು ಗಳಿಸಿದ್ದರು. ಮಠದತ್ತ ಜನರು ಹೆಜ್ಜೆ ಹಾಕುವಂತೆ ಮಾಡಿದ್ದರು. ಇಲ್ಲೂ ಅವರು ಅದೇ ಕಾರ್ಯವನ್ನ ಮುಂದುವರೆಸಬೇಕಾಗಿದೆ. ಮಠದ ಕಾರ್ಯ ಜನಸೇವೆ ಅನಂತವಾದದ್ದು. ಆಧ್ಯಾತ್ಮ, ಸಮಾಜ ಸೇವೆ, ಶಿಕ್ಷಣ ಮತ್ತು ಕರ್ನಾಟಕದ ಸಾಮಾಜಿಕ ಅಭ್ಯುದಯಕ್ಕೆ ಬಾಲಗಂಗಾಧರನಾಥ ಸ್ವಾಮಿಗಳು ಕಂಕಣಬದ್ಧರಾಗಿದ್ದರು. ಅದೇ ರೀತಿ ಇದೀಗ ನೂತನ ಶ್ರೀಗಳಿಂದ ಇನ್ನಷ್ಟು ಮತ್ತಷ್ಟು ಮಾರ್ಗದರ್ಶನವನ್ನ ಮಠದ ಭಕ್ತರು ನಿರೀಕ್ಷಿಸುತ್ತಿದ್ದಾರೆ. ರಾಜಕೀಯ ನರಳಾಟಗಳಿಂದ ಮುಕ್ತವಾದ ಮಠಕ್ಕೆ ನಿರ್ಮಲಾನಂದನಾಥರು ದಾರಿದೀಪವಾಗುವರೆಂಬ ನಿರೀಕ್ಷೆಗಳನ್ನ ಜನ ಇಟ್ಟುಕೊಂಡಿದ್ದಾರೆ. ಹಿರಿಯ ಶ್ರೀಗಳಿಗೆ ರೈತರ ಬಗ್ಗೆ ಅಪಾರವಾದ ಕಾಳಜಿ ಇತ್ತು. ನೂತನ ಶ್ರೀಗಳು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಹೌದು, ಹಿರಿಯ ಶ್ರೀಗಳಿಗೆ ಗ್ರಾಮೀಣ ಜನ, ರೈತಾಪಿ ವರ್ಗ, ಶ್ರಮಿಕರನ್ನ ಕಂಡರೆ ಅಪಾರ ಪ್ರೀತಿ ಇತ್ತು. ಅವರೆಲ್ಲರ ಬದುಕು ಹಸನಾಗದ ಹೊರತು ಸಮಾಜದ ಅಭ್ಯುದಯವಾಗೋದಿಲ್ಲ ಅಂತ ಪದೇ ಪದೇ ಹೇಳ್ತಾ ಇದ್ರು. ಸಮಾಜದ ಬಗ್ಗೆ ಅತೀವ ಕಾಳಜಿಯಿಂದ ಸಾಮಾಜಿಕ ಹೋರಾಟದಲ್ಲಿ ಬಾಲಗಂಗಾಧರನಾಥ ಶ್ರೀಗಳು ಪಾಲ್ಗೊಂಡಿದ್ದನ್ನ ಯಾರೂ ಮರೆತಿಲ್ಲ. ಇಂತಹ ಸಾಮಾಜಿಕ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಬಾಗಲಕೋಟೆ, ಗದಗದಲ್ಲಿ ನೆರೆ ಹಾವಳಿ ಬಂದ ಸಂದರ್ಭದಲ್ಲಿ ಹಿರಿಯ ಶ್ರೀಗಳು ಸ್ಪಂದಿಸಿದ್ದರು.
ಅವರು ಹಾಕಿಕೊಟ್ಟ ಹಾದಿಯೇ ತಮಗೆ ದಾರಿದೀಪವಾಗಲಿದೆ ಎಂದು ನೂತನ ಶ್ರೀಗಳು ಹೇಳಿದ್ದು, ಅವರಂತೆ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವುದಾಗಿ ನುಡಿದಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದ ಮಹಾನ್ ರೂವಾರಿಯಾದವರು ಅವರ ದೂರದೃಷ್ಟಿಯ ಫಲವಾಗಿ ಇಂದು ನಮ್ಮ ರಾಜ್ಯದಲ್ಲಿ ನೂರಾರು ಶಿಕ್ಷಣ ಸಂಸ್ಥೆಗಳು ಜ್ಞಾನ ಸೇವೆ ಮಾಡುತ್ತಿವೆ. ಮುಂದಿನ ದಿನಗಳಲ್ಲಿ ಇವುಗಳನ್ನು ಮತ್ತಷ್ಟು ವಿಸ್ತರಣೆ ಮಾಡಿ ಉಳಿಸಿ ಬೆಳೆಸಿಕೊಂಡು ಹೋಗುವ ಹೊಣೆ ಆದಿಚುಂಚನಗಿರಿ ಸಂಸ್ಥಾನದ ನೂತನ ಪೀಠಾಧಿಕಾರಿಯಾಗಿರುವ ಶ್ರೀ ನಿರ್ಮಲಾನಂದನಾಥ ಶ್ರೀಗಳ ಹೆಗಲ ಮೇಲಿದೆ. ಬಾಲಗಂಗಾಧರನಾಥ ಸ್ವಾಮೀಜಿಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ಅವರು ಹಾಕಿಕೊಟ್ಟ ದಾರಿಯಲ್ಲಿಯೇ ನೂತನ ಶ್ರೀಗಳು ಸಾಗಿದರೆ ಮಠದ ಕೀರ್ತಿ ಮತ್ತಷ್ಟು ಹೆಚ್ಚಲಿದೆ. ಇದು ಈ ಹೊತ್ತಿನ ವಿಶೇಷ ಸುವರ್ಣ ಫೋಕಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.